ಎಲ್ಲರಿಗೂ ನಮಸ್ತೆ. ನಿಮ್ಗಳ ಆಸೆ ಏನು? ಒಂದು ಚಿಕ್ಕದಾಗಿ ಜಾಗವನ್ನು ತೆಗೆದುಕೊಳ್ಬೇಕು, ಮನೆಯನ್ನು ಕಟ್ಟಬೇಕು, ಮತ್ತು ಒಂದು ಸಣ್ಣ ಬೈಕ್ ಅಥವಾ ಕಾರನ್ನು ತೆಗೆದುಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಈ ಆಸೆ ಎಷ್ಟೋ ವರ್ಷಗಳಿಂದ ಚಿಕ್ಕವರಿಂದ ಓದ್ತಾ ಇದ್ದರೂ ಕೂಡ ಇರುತ್ತೆ. ಆದರೆ ದೊಡ್ಡವರಾದ ನಂತರ ಪ್ರೈಮರಿ, ಹೈಸ್ಕೂಲು, PUC, ಡಿಗ್ರಿ, ಡಬಲ್ ಡಿಗ್ರಿ ಇದೆಲ್ಲ ಬಂದ ನಂತರ ಆವಾಗ ಗೊತ್ತಾಗುತ್ತೆ, ಇಲ್ಲಿ ಸೊಸೈಟಿಯಲ್ಲೇ ಬೇರೆ ನಡೀತಾ ಇದೆ, ನಮ್ಮ ಸ್ಕೂಲಲ್ಲಿ ಬೇರೆಯೇ ಹೇಳ್ಕೊಟ್ರು ಅನ್ನೋದನ್ನು ಆವಾಗ ನಿಧಾನವಾಗಿ ಅರ್ಥ ಆಗುತ್ತೆ. ಒಂದು ಗುಂಟೆ ಜಾಗ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಇದ್ದಾಗ ಇಲ್ಲಿ ರಾಜಕಾರಣಿಗಳು ಹೇಗೆ 2 ವರ್ಷದಲ್ಲೇ 168 ಎಕರೆಯನ್ನು ಖರೀದಿ ಮಾಡ್ತಾರೋ ಅಂತ ನಮಗಂತೂ ಗೊತ್ತಾಗಲ್ಲ. ನಮಗೆ ನಮ್ಮ ತಂದೆ ತಾಯಿಗಳು ಅವರ ಮಕ್ಕಳನ್ನು ಬೆಳೆಸೋದಕ್ಕೆ ಎಷ್ಟೋ ದುಡ್ಡನ್ನು ಖರ್ಚು ಮಾಡಿರ್ತಾರೆ. ಆದರೆ ನಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡುವಂಥ ಎಷ್ಟೋ ರಾಜಕಾರಣಿಗಳು ಅವರು ಹೇಗೆ ಅಂದರೆ, ಎಷ್ಟೋ ಬಡವರಿಗೆ ಮನೆಗಳನ್ನು ಬಂದಿರುತ್ತೆ, ಆ ಮನೆಗಳನ್ನು ಕೂಡ ಅವರು ಬಡವರಿಗೆ ಕೊಡಲ್ಲ, ತಮ್ಮಗಳಿಗೆ ತಮ್ಮ ರಿಲೇಷನ್ಸ್ ಅವರಿಗೆ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಇರ್ಬೋದು. ಇಲ್ಲಿ ಮಹಾರಾಷ್ಟ್ರದ CM ಮೋಹನ್ ಯಾದವ್ ಇವರು ಕೇವಲ 2 ವರ್ಷದಲ್ಲಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಇವರು ಆರ್ಟಿಕಲನ್ನು ಕೊಟ್ಟಿರೋದು. ಅವರು ಮೋಹನ್ ಯಾದವ್ ಅವರು 17 ಎಕರೆ ಅಂದರೆ ಫ್ಯಾಮಿಲಿಯಲ್ಲೇ ಒಂದು ಭೂಮಿಯನ್ನು ರಿಜಿಸ್ಟರ್ಡ್ ಮಾಡಿರೋದು ಫ್ಯಾಮಿಲಿಗೆ. ಪತ್ನಿ 11 ಎಕರೆ, ಮಗ 17 ಎಕರೆ, ಸೊಸೆಗೆ 10 ಎಕರೆ, ಆಮೇಲೆ ಚಚರೆ ಭಾಯ್ ಇವರಿಗೆ 108 ಎಕರೆ, ಆಮೇಲೆ 47 ಎಕರೆ, 19 ಎಕರೆ, 17 ಎಕರೆ, 6 ಎಕರೆ, 16 ಎಕರೆ ಈ ರೀತಿ ಮಾಡಿದ್ದಾರೆ. ಇದರಲ್ಲಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಹೇಳಿರೋದು, ನಾನಲ್ಲ. ದ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಅವರು ಕೊಟ್ಟಿರೋದು. ನಮಗೆ ಒಂದು ಅನಿಸುತ್ತೆ, ನಾವು ಚಿಕ್ಕವರಿದ್ದಾಗ ಶಾಲೆಗೆ ಹೋಗುವಾಗ ಪೇಪರನ್ನು ಓದಿಸ್ತಿದ್ರು. ಅವಾಗ ನನಗೇನೂ ಅರ್ಥನೇ ಆಗ್ತಾ ಇರಲಿಲ್ಲ. ಪೇಪರ್ ಯಾಕೆ ಓದ್ತಾರೆ, ನಮ್ಗೆ ಯಾಕೆ ಹೇಳ್ತಾರೆ ಅನ್ನೋದನ್ನು. ಈಗ ನಿಧಾನ ಡಬಲ್ ಡಿಗ್ರಿ ಮಾಡಿದ ನಂತರ ನಿಧಾನ ಹೌದಲ್ಲ, ಈ ರೀತಿ ಇದೆ ಸೊಸೈಟಿಯಲ್ಲಿ, ಈ ರೀತಿ ನಡೀತಾ ಇದೆ ಅನ್ನೋದು ಒಂದು ಚಿಕ್ಕದಾಗಿ ಅರ್ಥ ಆಗ್ತಾ ಇದೆ. ಸೊಸೈಟಿಯಲ್ಲಿ ಹೇಗಂತ ಅಂದರೆ, ನಮಗೆ ಆವಾಗ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಪಾಠದ ಒಂದು ಅಧ್ಯಯನ. ಆ ಪಾಠದ ಅಧ್ಯಯನ ಹೇಗೆ ನಾವು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು. ಆದರೆ ಸಮಾಜಕ್ಕೆ ಹೊರಗಡೆ ಬಂದ ನಂತರ, ಅಂದರೆ ನಾವು ಡಬಲ್ ಡಿಗ್ರಿ ಅಥವಾ ಯಾವುದೇ ಕಾಲೇಜು PUCಯನ್ನು ಮುಗಿಸಿದ ನಂತರ ಹೊರಗಡೆ ಬಂದಾದ ನಂತರ ಏನೋ ಒಂದು ಈ ರೀತಿ ಇದೆ ಸೊಸೈಟಿಯಲ್ಲಿ ಅಂತ, ಭ್ರಷ್ಟಾಚಾರ, ಆಮೇಲೆ ಲಂಚ, ಆಮೇಲೆ ಮೋಸ. ಈಗ ಪೊಲೀಸರು ದಾರಿಯಲ್ಲಿ ಹಿಡಿದಾಗ ಬಡವರಿಗೆ ಮಾತ್ರ ಹಿಡಿತಾರೆ, ಚಿಕ್ಕವರಿಗೆ. ಅದೇ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಬಲಗೈ ಬಂಟ ಅವ್ರ ಮಗ ಹೋಗ್ತಾ ಇದ್ದರೆ ಸಲ್ಯೂಟ್ ಹೊಡೆದು ಬಿಡ್ತಾರೆ. ಈ ರೀತಿಯೆಲ್ಲ ಕೆಲವೊಂದು ಕಡೆ ಆಗುತ್ತೆ. ಫಿಲ್ಮಲ್ಲಿ ಆಗಿದೆ. ಫಿಲ್ಮಲ್ಲಿ ರಿಯಲ್ಲಾಗಿ ಹೇಳೋದು ತಪ್ಪಾಗುತ್ತೆ, ರಿಯಲ್ಲಾಗಿ ಹೇಳೋದು ಫಿಲ್ಮಲ್ಲಾಗಿದೆ. ಫಿಲ್ಮಲ್ಲಿ ಈ ರೀತಿ ಬಲಗೈ ಬಂಟ ಅವರಿಗೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಈಗ ನಾವು ಕಣ್ಣಾರೆ ಕಂಡರೂ ಕೂಡ ಅದು ಫಿಲ್ಮಲ್ಲಾಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಸೊಸೈಟಿಯಲ್ಲಿ ಸ್ವಲ್ಪ ನೋಡಿಕೊಂಡು ಅರ್ಥೈಸ್ಕೊಂಡು ಮಾತಾಡಬೇಕಾಗುತ್ತೆ. ಈ ರೀತಿ ಮೋಸ ಮಾಡ್ತಾರೆ ಅನ್ನೋದು. ಈಗ ರಾಜಕಾರಣಿಗಳು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಾನು ತಿನ್ನೋದು ಇಲ್ಲ, ಬೇರೆಯವರಿಗೆ ತಿನ್ನೋಕ್ಕೂ ಕೊಡುವುದಿಲ್ಲ ಅಂತ ಹೇಳಿದರು. ಆದರೆ ಈ ಥರ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಯಾಕೆ ಏನು ಅಂತ ಅವರು ಅವರಲ್ಲ, ಈ ಥರ ಆಗ್ತಾಯಿದೆ, ನಮಗೂ ಕೆಟ್ಟ ಹೆಸರು ಬರ್ತಾಯಿದೆ. ಒಂದು ಸ್ಕೂಲ್ ಅಂದಮೇಲೆ ಅಲ್ಲಿ ಬಹಳಷ್ಟು ಕಿಡಿಗೇಡಿ ಮಕ್ಕಳು ಇರ್ತಾರೆ, ಅವರಿಂದ ಆ ಸ್ಕೂಲಿಗೆ ಕೆಟ್ಟ ಹೆಸರು. ಆ ರೀತಿ ಆಗಬೇಡ್ದು ಅನ್ನೋ ಅರ್ಥದಲ್ಲಿ ಹೇಳಿದೆ.